ನಮಸ್ಕಾರ. 15 ನಿಮಿಷ ಅಷ್ಟೇ. ಅಂಗಡಿ ಮುಚ್ಚೋಕೆ ಕೇವಲ 15 ನಿಮಿಷ ತಡವಾಗಿದ್ದಕ್ಕೆ ಇಬ್ಬರು ಜೀವ ತೆರಬೇಕಾಯ್ತು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ಯಾಥಾನ್ ಕೊಳಂ ಪ್ರಕರಣದ ಕಥೆ ಮತ್ತು ಅದರ ಐತಿಹಾಸಿಕ ತೀರ್ಪಿನ ಒಳನೋಟ. ಎಲ್ಲ ಶುರುವಾಗಿದ್ದು ಕರ್ಫ್ಯೂ ಟೈಮಿಂಗಿಂತ ಒಂದು 15 ನಿಮಿಷ ಜಾಸ್ತಿ ಅಂಗಡಿ ತೆರೆದಿಟ್ಟಿದ್ರು ಅನ್ನೋ ಕಾರಣಕ್ಕೆ. ಯೋಚನೆ ಮಾಡಿ, ನಮ್ಮಿಂದಲೂ ಇಂಥ ಸಣ್ಣಪುಟ್ಟ ತಪ್ಪುಗಳಾಗ್ಬೋದು ಅಲ್ವಾ? ಆದ್ರೆ ಅಂಥ ಒಂದು ಸಣ್ಣ ತಪ್ಪು ಒಂದು ಇಡೀ ಕುಟುಂಬವನ್ನೇ ಹೇಗೆ ಸರ್ವನಾಶ ಮಾಡಿತು ಅನ್ನೋದೇ ಈ ದುರಂತದ ತಿರುಳು. ನ್ಯಾಯ ಸಿಗೋಕೆ ಬರೋಬ್ಬರಿ 6 ವರ್ಷಗಳೇ ಬೇಕಾಯಿತು ನೋಡಿ. ಜೂನ್ 19, 2020ರಂದು ಬಂಧನ, ಚಿತ್ರಹಿಂಸೆ. ಕೆಲವೇ ದಿನಗಳಲ್ಲಿ ಜೂನ್ 23ರಂದು ಅವರಿಬ್ರು ಸಾವನ್ನಪ್ಪಿದ್ರು. ಆಮೇಲೆ ಜುಲೈ 2020ರಲ್ಲಿ ಸಿಬಿಐ ಕೇಸ್ ಕೈಗೆತ್ಕೊಂಡಿತ್ತು. ಕಡೆಗೂ ಏಪ್ರಿಲ್ 6, 2026ರಂದು ಅಂತಿಮ ತೀರ್ಪು ಹೊರಬಂತು. ಇದು ಬರೀ ಒಂದು ಕ್ರೈಮ್ ಕೇಸ್ ಅಲ್ಲ, ಇದೊಂದು ತಂದೆ ಮಗನ ಬಾಂಧವ್ಯದ ಕತೆ, ಒಂದು ಕುಟುಂಬದ ದುರಂತ ಕತೆ, ಒಂದು ಸಣ್ಣ ಕ್ಷುಲ್ಲಕ ಘಟನೆ ಹೇಗೆ ಇಡೀ ದೇಶದಾದ್ಯಂತ ಆಕ್ರೋಶದ ಕಿಡಿ ಹೊತ್ತಿಸಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರು 58 ವರ್ಷದ ಪಿ ಜಯರಾಜ್ ಮತ್ತು ಅವರ ಮಗ 31 ವರ್ಷದ ಜೆ ಬೆನಿಕ್ಸ್. ಮೊದಲು ಪೊಲೀಸರು ಜಯರಾಜ್ ಅವರನ್ನ ಮಾತ್ರ ಕರ್ಕೊಂಡು ಹೋಗಿದ್ದು. ವಿಷಯ ತಿಳಿದು ಬೆನಿಕ್ಸ್ ಅಪ್ಪನಿಗೆ ಏನಾಯ್ತು ಅಂತ ವಿಚಾರಿಸೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದ್ರೆ ಅಪ್ಪನನ್ನ ಕಾಪಾಡೋಕೆ ಹೋದ ಮಗನೂ ಕೂಡ ಅದೇ ನರಕಕ್ಕೆ ಬಲಿಯಾಗಿತ್ತು ಈ ಕಥೆಯ ಅತಿ ದೊಡ್ಡ ದುರಂತ. ಇಷ್ಟೆಲ್ಲ ಆದ್ಮೇಲೆ 4 ಗೋಡೆಗಳ ಮಧ್ಯೆ ನಡೆದ ಈ ಅನ್ಯಾಯ ಮುಚ್ಚಿ ಹೋಗಿಬಿಡುತ್ತಾ? ಇಲ್ಲ. ಈ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಒಬ್ಬ ವ್ಯಕ್ತಿಯಿಂದ. ಸತ್ಯ ಹೇಗೆ ಬೆಳಕಿಗೆ ಬಂತು ನೋಡೋಣ ಬನ್ನಿ. ಯೋಚಿಸಿ ನೋಡಿ, ಪೊಲೀಸರೇ ಮಾಡಿದ ತಪ್ಪಿಗೆ ಪೊಲೀಸರೇ ಸಾಕ್ಷಿ ಹೇಳಬೇಕು, ಇದು ಸಾಧ್ಯನಾ? ಇಂಥ ಒಂದು ಸಂದರ್ಭದಲ್ಲಿ ಸತ್ಯ ಹೊರಬಂದಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಒಬ್ಬ ಧೈರ್ಯವಂತೆ ಮಹಿಳೆ. ಅವರ ಹೆಸರು ಹೆಡ್ ಕಾನ್ಸ್ಟೇಬಲ್ ರೇವತಿ. ತಮ್ಮ ಮೇಲಿನ ಅಧಿಕಾರಿಗಳ ವಿರುದ್ಧ ನಿಲ್ಲೋದು ಅಂದ್ರೆ ಸುಮ್ನೇನಾ? ಆದ್ರೆ ಅವರು ನಿಂತ್ರು. ತಮ್ಮ ಸಹೋದ್ಯೋಗಿಗಳ ವಿರುದ್ಧವೇ ಸಾಕ್ಷಿ ಹೇಳಿದ್ರು. ಗಂಟೆಗಟ್ಲೆ ಆ ಠಾಣೆಯೊಳಗೆ ನಡೆದಿದ್ದ ಆ ಕ್ರೂರವಾದ ಹಲ್ಲೆಯನ್ನ ಅವರು ಕಣ್ಣಾರೆ ಕಂಡಿದ್ರು. ಅಷ್ಟೇ ಅಲ್ಲ, ಜಯರಾಜ್ ಮತ್ತು ಬೆನಿಕ್ಸ್ ಕೈಯಲ್ಲೇ ಅವರದೇ ರಕ್ತವನ್ನ ನೆಲದಿಂದ ಲಾಠಿಗಳಿಂದ ಒರೆಸಿದ್ದನ್ನ ಅವರು ವಿವರಿಸಿದಾಗ ಸಾರ್ವಜನಿಕರ ದೃಷ್ಟಿಯಲ್ಲಿ ಇದೊಂದು ದುರದೃಷ್ಟಕರ ಘಟನೆಯಾಗಿ ಉಳಿಯಲಿಲ್ಲ, ಬದಲಿಗೆ ಒಂದು ಘೋರ ಅಪರಾಧವಾಗಿ ಬದಲಾಯಿತು. ರೇವತಿಯವರ ಸಾಕ್ಷ್ಯ ಕೇವಲ ಕೆಲವು ವ್ಯಕ್ತಿಗಳ ಅಪರಾಧವನ್ನು ಮಾತ್ರ ತೋರಿಸಲಿಲ್ಲ, ಅದು ಇಡೀ ಸಿಸ್ಟಮ್ ಎಷ್ಟು ವಿಫಲವಾಗಿದೆ ಅನ್ನೋದನ್ನ ಜಗಜ್ಜಾಹೀರ್ ಮಾಡಿತು. ಹೌದು, ಬೇಲಿಯೇ ಎದ್ದು ಹೊಲ ಮೇದ ಕಥೆ ಇದು. ಈ ದುರಂತದ ಹಿಂದಿನ ಕಾರಣಗಳೇನೋ ಒಂದೊಂದಾಗಿ ನೋಡೋಣ. ಪ್ರತಿಯೊಂದು ಸಮಾಜ ಒಂದು ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಮೇಲೆ ನಿಂತಿರುತ್ತೆ. ಅಂದ್ರೆ ನಾವು ಸರ್ಕಾರಕ್ಕೆ ಒಂದಿಷ್ಟು ಅಧಿಕಾರ ಕೊಟ್ಟು ನಮ್ಮ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಅವರಿಗೆ ವಹಿಸಿರ್ತೀವಿ. ನೋಡಿ, ನ್ಯಾಯಾಧೀಶರಾದ ಜಿ ಮುತ್ತುಕುಮಾರನವರು ತಮ್ಮ ತೀರ್ಪಿನಲ್ಲಿ ಇದೇ ಮಾತನ್ನು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯಲು ಶುರು ಮಾಡಿದೆ ಅಂತ. ನಮ್ಮನ್ನು ರಕ್ಷಿಸಬೇಕಾದವರೇ ನಮ್ಮ ಪ್ರಾಣ ತೆಗೆದ್ರೆ ಅದು ಸಮಾಜದ ನಂಬಿಕೆಗೆ ಎಸಗಿದ ಅತಿದೊಡ್ಡ ದ್ರೋಹ ಅಲ್ವಾ? ಸಿಬಿಐ ತನಿಖೆಯಿಂದ ಹೊರಬಂದ ಸತ್ಯ ಇದಕ್ಕಿಂತ ಭಯಾನಕವಾಗಿತ್ತು. ಈ ಚಿತ್ರಹಿಂಸೆ ಯಾಕೆ ನೀಡಲಾಗಿತ್ತು ಗೊತ್ತಾ? ಅಧಿಕಾರಿಗಳ ಜೊತೆ ಹೇಗೆ ನಡ್ಕೋಬೇಕು ಅಂತ ಪಾಠ ಕಲಿಸೋಕೆ ಅಂತೆ. ಅಂದ್ರೆ ಇದು ಕೇವಲ ಒಬ್ಬಿಬ್ರು ಕೆಟ್ಟ ಅಧಿಕಾರಿಗಳ ಕೆಲಸವಲ್ಲ, ಇದು ಅಧಿಕಾರದ ಅಹಂಕಾರ ಮತ್ತು ದುರ್ಬಳಕೆಯ ಸಮಸ್ಯೆ. ವಿಜ್ಞಾನ ಸುಳ್ಳು ಹೇಳಲ್ಲ. ವೈದ್ಯಕೀಯ ಸಾಕ್ಷ್ಯಗಳು ಈ ಕ್ರೌರ್ಯ ಎಷ್ಟಿತ್ತು ಅನ್ನೋದನ್ನ ಬಯಲು ಮಾಡಿದ್ವು. ಜಯರಾಜ್ ಅವರ ದೇಹದ ಮೇಲೆ 17 ಮತ್ತು ಬೆನಿಕ್ಸ್ ಅವರ ದೇಹದ ಮೇಲೆ 13 ಗಂಭೀರ ಗಾಯಗಳಿದ್ವು. ಇಬ್ಬರ ಸಾವಿಗೂ ಕಾರಣ ತೀವ್ರವಾದ ಆಂತರಿಕ ರಕ್ತಸ್ರಾವ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ ಗೋಡೆ, ಲಾಠಿ ಮೇಲೆ ಸಿಕ್ಕ ರಕ್ತದ ಕಲೆಗಳು ಜಯರಾಜ್ ಮತ್ತು ಬೆನಿಕ್ಸ್ ಅವರ ಡಿಎನ್ಎ ಜೊತೆ ಮ್ಯಾಚ್ ಆಗಿದ್ವು. ಸಾಕ್ಷಿ ನಾಶಪಡಿಸೋಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ದೂನು ಸಿಬಿಐ ಸಾಬೀತುಪಡಿಸಿತು. 6 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಅಂತಿಮವಾಗಿ ನ್ಯಾಯದ ದಿನ ಬಂತು. ಏಪ್ರಿಲ್ 2026ರಲ್ಲಿ ಬಂದ ಆ ಐತಿಹಾಸಿಕ ತೀರ್ಪು ಹೇಗಿತ್ತು ಅಂತ ನೋಡೋಣ. 9. ಜಯರಾಜ್ ಮತ್ತು ಬೆನಿಕ್ಸ್ ಅವರ ಕೊಲೆ ಪ್ರಕರಣದಲ್ಲಿ ಒಟ್ಟು 9 ಪೊಲೀಸ್ ಅಧಿಕಾರಿಗಳು ದೋಷಿಗಳು ಅಂತ ಕೋರ್ಟ್ ತೀರ್ಪು ನೀಡಿತು. ದೋಷಿಗಳ ಪಟ್ಟಿಯಲ್ಲಿ ಇನ್ಸ್ಪೆಕ್ಟರ್ ಶ್ರೀಧರ್ನಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ಗಳವರೆಗೆ ಆ ಸ್ಟೇಷನ್ನ ಬಹುತೇಕ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ರು. ಇದು ಈ ಅಪರಾಧ ಎಷ್ಟು ವ್ಯವಸ್ಥಿತವಾಗಿ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ. ಮತ್ತು ಅವರಿಗೆ ವಿಧಿಸಿದ ಶಿಕ್ಷೆ ಮರಣದಂಡನೆ. ಅಷ್ಟೇ ಅಲ್ಲ,
ಎಲ್ಲಾ ದೋಷಿಗಳು ಸೇರಿ ಸಂತ್ರಸ್ತರ ಕುಟುಂಬಕ್ಕೆ 1.40 ಕೋಟಿ ರೂಪಾಯಿ ಅಂದ್ರೆ ಸುಮಾರು 1.5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತಲೂ ಕೋರ್ಟ್ ಆದೇಶಿಸಿತು. ಇದು ಕೂಡ ನ್ಯಾಯದ ಒಂದು ಭಾಗವೇ. ಹಾಗಿದ್ರೆ ಈ ಪ್ರಕರಣವನ್ನ ಅಪರೂಪದಲ್ಲಿ ಅಪರೂಪ ಅಂತ ಯಾಕೆ ಪರಿಗಣಿಸಲಾಯಿತು? ಜೀವಾವಧಿ ಶಿಕ್ಷೆ ಬಿಟ್ಟು ಮರಣದಂಡನೆಯನ್ನೇ ಯಾಕೆ ನೀಡಲಾಯಿತು? ಅದಕ್ಕೆ ನ್ಯಾಯಾಧೀಶರು ಕೊಟ್ಟ ಕಾರಣಗಳೇನು? ಕಾನೂನಿನ ದೃಷ್ಟಿಯಿಂದ ನೋಡೋದಾದ್ರೆ ಈ ಅಪರಾಧದ ಕ್ರೌರ್ಯ ಸಂತ್ರಸ್ತರು ಸಂಪೂರ್ಣವಾಗಿ ಮುಗ್ಧರಾಗಿದ್ದು ಮತ್ತು ಮುಖ್ಯವಾಗಿ ರಕ್ಷಕರೇ ಭಕ್ಷಕರಾಗಿದ್ದು ನ್ಯಾಯಾಲಯಕ್ಕೆ ಗಂಭೀರವಾಗಿ ಕಂಡಿತ್ತು. ಇನ್ನೊಂದು ಕಡೆ ಸಮಾಜದ ದೃಷ್ಟಿಯಿಂದ ಈ ತೀರ್ಪು ಒಂದು ಸ್ಪಷ್ಟ ಸಂದೇಶ ರವಾನಿಸಬೇಕಿತ್ತು. ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಒಂದು ಬಲವಾದ ಎಚ್ಚರಿಕೆಯನ್ನ ಈ ತೀರ್ಪು ನೀಡಿದೆ. ಸರಿ, ಒಂದು ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಯಿತು, ನ್ಯಾಯ ಸಿಕ್ತು. ಆದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಸುಧಾರಿಸಿದ ಹಾಗಾಯ್ತಾ? ಸಾಥಾನ್ಕುಳಂ ಪ್ರಕರಣ ನಮ್ಮ ಮುಂದಿಡುವ ನಿಜವಾದ ದೊಡ್ಡ ಪ್ರಶ್ನೆಗಳೇ ಬೇರೆವೆ. ಈ ಸಂಖ್ಯೆ ನೋಡಿ, 4,400ಕ್ಕೂ ಹೆಚ್ಚು. ಹಬ್ಬಾ, ಇದು 2021-22ರ ಒಂದೇ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ವರದಿಯಾದ ಕಸ್ಟಡಿ ಸಾವುಗಳ ಸಂಖ್ಯೆ. ಇದು ತೋರಿಸುತ್ತೆ ಸಾಥಾನ್ಕುಳಂ ಒಂದು ಬಿಡಿ ಘಟನೆಯಲ್ಲ, ಅದೊಂದು ದೊಡ್ಡ ಸಮಸ್ಯೆಯ ಮುಖವಾಡ ಅಷ್ಟೇ. ಈ ತೀರ್ಪು ಬಂದಿದ್ರೂ ಕೆಲವು ಮೂಲಭೂತ ಸಮಸ್ಯೆಗಳು ಹಾಗೇ ಇವೆ. ಸುಪ್ರೀಂ ಕೋರ್ಟ್ನ ಡಿಕೆ ಬಸು ಮಾರ್ಗಸೂಚಿಗಳನ್ನು ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿತ್ತು. ಚಿತ್ರಹಿಂಸೆ ವಿರುದ್ಧದ ವಿಶ್ವಸಂಸ್ಥೆಯ ಒಪ್ಪಂದಕ್ಕೆ ಭಾರತ ಇನ್ನೂ ಸಹಿ ಹಾಕಿಲ್ಲ. ಹಾಗಾದ್ರೆ ಈ ಒಂದು ತೀರ್ಪು ಇಡೀ ದೇಶದಾದ್ಯಂತ ಪೊಲೀಸ್ ದೌರ್ಜನ್ಯಕ್ಕೆ ಕಡಿವಾಣ ಹಾಕುತ್ತಾ? ಹೌದು, ಇದೊಂದು ಐತಿಹಾಸಿಕ ತೀರ್ಪು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಒಂದು ರೋಗಕ್ಕೆ ಚಿಕಿತ್ಸೆ ಸಿಕ್ಕ ಹಾಗಾಯ್ತಾ ಅಥವಾ ಕೇವಲ ರೋಗ ಲಕ್ಷಣವನ್ನಷ್ಟೇ ಸರಿಪಡಿಸಿದ ಹಾಗಾಯ್ತಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕಿದೆ. ಯೋಚಿಸಿ.